ಹಾಯ್ ಫ್ರೆಂಡ್ಸ್, ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳು ಎಷ್ಟು ಓದಿದ್ದಾರೆ, ಏನು ಓದಿದ್ದಾರೆ, ಹೆಚ್ಚು ಓದ್ದವರು ಯಾರು, ಕಮ್ಮಿ ಓದ್ದವರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸತೀಶ್ ಪ್ರಸಿದ್ಧ ಡಾಗ್ ಬ್ರೀಡರ್ ಮತ್ತು ದುಬಾರಿ ಶ್ವಾನಗಳ ಮಾಲೀಕರಾಗಿರೋ ಸತೀಶ್ ಕಾಡಾಬಾಂಬ್ಸ್ ಅಥವಾ ಡಾಗ್ ಸತೀಶ್ ಬಿ.ಕಾಂ ಫೇಲ್ ಅನ್ನೋದು ಗಮನಾರ್ಹ. ಇವರು ಮೂಲತಃ ಬೆಂಗಳೂರಿನವರು. ರಾಶಿಕಾ ಶೆಟ್ಟಿ ಕೆಲವೊಂದು ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ನಟಿಸಿರೋ ಇವರು ಫ್ಯಾಷನ್ ಡಿಸೈನಿಂಗ್ ವಿಷಯದಲ್ಲಿ ಪದವಿ ಪಡೆದಿದ್ದಾರೆ. ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಬೆಳೆದಿದ್ದು ಮೈಸೂರಿನಲ್ಲಿ. ಕಾಕ್ರೋಚ್ ಸುದಿ ಟಗರು ಸಿನಿಮಾ ಖ್ಯಾತಿಯ ಕಾಕ್ರೋಚ್ ಸುದಿ ಅಥವಾ ಸುಧೀರ್ ಬಾಲರಾಜ್ ಎಸ್ಎಸ್ಎಲ್ಸಿ ವರೆಗೆ ಓದಿದ್ದಾರೆ. ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಪೋಷಕರು ಮೂಲತಃ ಮಂಡ್ಯದವರು. ಕಾವ್ಯ ಶೈವ ಕೆಂಡಸಂಪಿಗೆ ಧಾರಾವಾಹಿ ಮತ್ತು ಕೊತ್ತಲವಾಡಿ ಸಿನಿಮಾ ಖ್ಯಾತಿಯ ಇವರು ಡಿಪ್ಲೊಮೊ ಓದಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯವರು. ಅಭಿಷೇಕ್ ಶ್ರೀಕಾಂತ್ ಕೆಲವೊಂದು ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ನಟಿಸಿರೋ ಇವರು ಬಿಇ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಜಾನ್ವಿ ನಟಿ ಮತ್ತು ಟಿವಿ ನಿರೂಪಕಿಯಾದ ಇವರು ಬಿಎ ಪದವಿ ಪಡೆದಿದ್ದಾರೆ. ಹುಟ್ಟಿ ಬೆಳೆದಿದ್ದೆಲ್ಲ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ. ಗಿಲ್ಲಿ ನಟ ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಗಿಲ್ಲಿ ನಟ ಅಥವಾ ನಟರಾಜ್ ಐಟಿಐ ಓದಿದ್ದಾರೆ. ಇವರು ಮಂಡ್ಯ ಜಿಲ್ಲೆಯವರು. ಮಲ್ಲಮ್ಮ ಕೆಲಸ ಅರಸಿ ಹಳ್ಳಿಯಿಂದ ಬೆಂಗಳೂರಿಗೆ ಬಂದ ಮಲ್ಲಮ್ಮ ಶಾಲೆಗೆ ಹೋಗಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಇವರು ಮೂಲತಃ ಯಾದಗಿರಿ ಜಿಲ್ಲೆಯವರು. ಧನುಷ್ ಗೌಡ ಗೀತಾ ಧಾರಾವಾಹಿ ಖ್ಯಾತಿಯ ನಟ ಮತ್ತು ಉದ್ಯಮಿಯಾಗಿರೋ ಇವರು ಡಿಪ್ಲೊಮೊ ಓದಿದ್ದಾರೆ. ಮೂಲತಃ ಬೆಂಗಳೂರಿನವರು. ರಕ್ಷಿತಾ ಶೆಟ್ಟಿ ಯೂಟ್ಯೂಬರ್ ಆಗಿರೋ ಇವರು ಮುಂಬೈನಲ್ಲಿ ಬಿಎ ಎಂಎಂಸಿ ಪದವಿ ಪಡೆದಿದ್ದಾರೆ. ಅಂದ್ರೆ ಜರ್ನಲಿಸಂ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ. ಹುಟ್ಟಿದ್ದು ಮಹಾರಾಷ್ಟ್ರದ ಮುಂಬೈನಲ್ಲಿ. ಪೋಷಕರು ಉಡುಪಿ ಜಿಲ್ಲೆಯವರು. ಧ್ರುವನ್ ಮುದ್ದುಲಕ್ಷ್ಮಿ ಸೇರಿದಂತೆ ಹಲವು ಧಾರಾವಾಹಿಗಳಿಗೆ ಬಣ್ಣ ಹಚ್ಚಿರೋ ಇವರು ಡಿಗ್ರಿವರೆಗೂ ಓದಿದ್ದಾರೆ. ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳದಲ್ಲಿ. ಬೆಳೆದಿದ್ದು ಕೊಡಗಿನಲ್ಲಿ. ಅಶ್ವಿನಿ ಗೌಡ ಹಲವು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ನಟಿಸಿರೋ ಇವರು ದ್ವಿತೀಯ ಪಿಯುಸಿವರೆಗೂ ಓದಿದ್ದಾರೆ. ಕಾಮರ್ಸ್ ವಿಭಾಗದಲ್ಲಿ. ಈ ಟೈಮಲ್ಲೇ ಮದುವೆಯಾಗಿದ್ದರಿಂದ ಶಿಕ್ಷಣ ಮುಂದುವರಿಸೋಕೆ ಆಗಲಿಲ್ಲ. ಇವರು ಮೂಲತಃ ಬೆಂಗಳೂರಿನವರು. ಮಾಳು ನಿಪನಾಳ ಉತ್ತರ ಕರ್ನಾಟಕ ಭಾಗದ ಪ್ರಸಿದ್ಧ ಗಾಯಕರಲ್ಲಿ ಒಬ್ಬರಾಗಿರೋ ಇವರು 8ನೇ ತರಗತಿವರೆಗೂ ಓದಿದ್ದಾರೆ. ಮೂಲತಃ ಬೆಳಗಾವಿ ಜಿಲ್ಲೆಯ ನಿಪನಾಳದವರು. ಸ್ಪಂದನ ಸೋಮಣ್ಣ ಕರಿಮಣಿ ಧಾರಾವಾಹಿ ಸೇರಿದಂತೆ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ಇವರು ಬಿಇ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಿನಲ್ಲಿ. ಚಂದ್ರಪ್ರಭಾ ಕಾಮಿಡಿ ಕಿಲಾಡಿಗಳು ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಹಾಸ್ಯ ನಟರಾದ ಇವರು ಎಸ್ಎಸ್ಎಲ್ಸಿ ಫೇಲ್. ಮೂಲತಃ ಮಂಡ್ಯ ಜಿಲ್ಲೆಯವರು. ಅಶ್ವಿನಿ ಟಿವಿ ನಿರೂಪಕಿ ಮತ್ತು ಮುದ್ದುಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ಇವರು ಡಿಗ್ರಿವರೆಗೂ ಓದಿದ್ದಾರೆ. ಹುಟ್ಟಿದ್ದು ಮೈಸೂರಿನಲ್ಲಿ. ಬೆಳೆದಿದ್ದು ಬೆಂಗಳೂರಿನಲ್ಲಿ. ಕರಿಬಸಪ್ಪ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡರ್ ಆಗಿ ಗುರುತಿಸಿಕೊಂಡಿರೋ ಇವರು ಕಾಲೇಜು ಮೆಟ್ಟಿಲು ಹತ್ತಿದ್ದೀನಿ ಅಂತ ಹೇಳಿಕೊಂಡಿದ್ದಾರೆ. ಆದರೆ ಡಿಗ್ರಿ ಕಾಲೇಜೋ ಪಿಯು ಕಾಲೇಜೋ ಸ್ಪಷ್ಟವಿಲ್ಲ. ಇವರು ದಾವಣಗೆರೆ ಜಿಲ್ಲೆಯವರು. ಮಂಜು ಭಾಷಿಣಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಖ್ಯಾತಿಯ ನಟಿ. ಇವರ ಶಿಕ್ಷಣದ ಬಗ್ಗೆ ಮಾಹಿತಿ ಇಲ್ಲ. ಮೂಲತಃ ಚಾಮರಾಜನಗರ ಜಿಲ್ಲೆಯವರು. ಆರ್ಜೆ ಅಮಿತ್ ರೇಡಿಯೋ ಜಾಕಿಯಾಗಿ ಕಂಟೆಂಟ್ ಕ್ರಿಯೇಟರ್ ಆಗಿ ಗುರುತಿಸಿಕೊಂಡಿರೋ ಇವರು ಡಿಗ್ರಿವರೆಗೂ ಶಿಕ್ಷಣ ಪಡೆದಿದ್ದಾರೆ. ಇವರದ್ದು ಬೆಂಗಳೂರು. ಸೊ ಫ್ರೆಂಡ್ಸ್, ಇದಿಷ್ಟು ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿಗಳು ಎಷ್ಟು ಓದಿದ್ದಾರೆ, ಏನು ಓದಿದ್ದಾರೆ, ಹೆಚ್ಚು ಓದ್ದವರು ಯಾರು, ಕಮ್ಮಿ ಓದ್ದವರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಬಿಗ್ ಬಾಸ್ ಗೆಲ್ಲಬೇಕು ಅಥವಾ ಯಾರು ಗೆಲ್ಲಬಹುದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.